ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಸಂಜೆ ಸ್ಟಾರ್ಟ್ ಮಾಡಿದ್ದು. ನಮ್ಮದು ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಅಂದರೆ ಇವರ ಚಿಕ್ಕಪ್ಪನ ಮಗಂದು ಮದುವೆ ಇತ್ತು. ಅದನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ನಾಳೆ ಷಷ್ಠಿ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಷಷ್ಠಿಗೆ ಅಂತಾನೆ ಬರೋದು ತುಂಬ ಕಡಿಮೆ ಆ್ಯಕ್ಚುಲಿ. ಈ ಸಲ ಊರಲ್ಲೇ ಇದ್ವಿ ಅಲ್ವಾ, ಹೇಗಿದ್ದರೂ ಅನುಕೂಲನೂ ಇತ್ತು ನಮಗೆ. ನಾಳೆ ದಿನ ಅಂದರೆ ಈ ವ್ಲಾಗ್ ಮಾಡಿರೋ ನೆಕ್ಸ್ಟ್ ಡೇ ಷಷ್ಠಿ ಇತ್ತು. ಆ ದಿನ ನಮಗೆ ಬೇರೆ ಯಾವುದೇ ಪ್ರೋಗ್ರಾಮ್ಸ್ ಇರಲಿಲ್ಲ. ಈ ಮದುವೆದು ರಿಸೆಪ್ಷನ್ ಕೂಡ ಒಂದಿನ ಗ್ಯಾಪ್ ಬಿಟ್ಟಿದ್ರು ಷಷ್ಠಿಗೆ ಅಂತ. ಸೊ ಹಾಗಾಗಿ ಫ್ರೀ ಇದ್ವಿ ನಾವು. ಊರಲ್ಲೇ ಇದ್ದಾಗ ಅದೂ ನಮಗೆ ಅನುಕೂಲ ಇದ್ದಾಗ, ಫ್ರೀ ಇದ್ದಾಗ ಷಷ್ಠಿಗೆ ಹೋಗಿಲ್ಲ ಅಂದರೆ ಏನೋ ಸಮಾಧಾನ ಅನಿಸಲ್ಲ. ಹಾಗಾಗಿ ಸಂಜೆನೇ ಮದುವೆ ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯದ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನೋಡಿ ರೀಚ್ ಆದ್ವಿ ಇವಾಗ. ಷಷ್ಠಿ ಟೈಮಲ್ಲಿ ಬೀದಿ ಮಾಡಿ ಸ್ನಾನ ಸೇವೆಗಳೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ವೆಹಿಕಲ್ಸ್ ಬಿಡಲ್ಲ. ಇಲ್ಲಿ ಸ್ನಾನಘಟ್ಟದಿಂದ, ಕುಮಾರಧಾರ ಸ್ನಾನಘಟ್ಟದಿಂದ ಮುಂದುಗಡೆಗೆ ವೆಹಿಕಲ್ಸ್ ಬಿಡಲ್ಲ ಈ ಟೈಮಲ್ಲಿ. ನಾವು ಅದೇ ಭಯದಲ್ಲೇ ಹೊರಟಿದ್ವಿ, ಏನಾಗುತ್ತೋ ಏನೋ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಲಗೇಜೆಲ್ಲ ಎತ್ಕೊಂಡು ನಡ್ಕೊಂಡು ಹೋಗಬೇಕೋ ಅಥವಾ ಯಾವುದಾದ್ರೂ ಖಾಲಿ ಆಟೋ ಬರುತ್ತೋ ಅಂತ ವೆಯ್ಟ್ ಮಾಡಬೇಕೋ ಏನೋ ಅಂತ. ಬಿಡಲ್ಲ, ಇಲ್ಲಿ ಪೊಲೀಸರು ನಿಂತ್ಕೊಂಡಿದ್ರು ಅಲ್ಲಲ್ಲಿ. ನಮ್ಮ ಗಾಡಿನೂ ತಡೆದ್ರು. ನಾವಿಲ್ಲೇ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆದ್ರೂ ಅದೇ ಪಾಸ್ ಎಲ್ಲ ಕೇಳ್ತಾರೆ, ಸ್ಪೆಷಲ್ ಪಾಸ್ ಎಲ್ಲ ಇರುತ್ತೆ, ಅದೆಲ್ಲ ಕೇಳ್ತಾರೆ. ನಮ್ಮ ಹತ್ರ ಅದೇನೂ ಇರಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಸರಿ ಆಯಿತು ಹೋಗಿ ಅಂತ ಬಿಟ್ಟರು ನಮ್ಮನ್ನು. ಮನೆಗೆ ರೀಚಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಒಂದು ರೌಂಡು ಪೇಟೆ ಸುತ್ಕೊಂಡು ಬರೋಣ ಅಂತ ಹೊರಟ್ವಿ ಎಲ್ಲರೂ. ಆ್ಯಕ್ಚುಲಿ ಇವತ್ತು ಪಂಚಮಿ ರಥ ಎಳಿತಾರೆ ರಥ ಬೀದಿಯಲ್ಲಿ. ಅದು ತುಂಬ ಟೈಮ್ ಆಗುತ್ತೆ, ಒಂದು 11:30, 12 ಈ ಥರ ಮಧ್ಯರಾತ್ರಿ ಎಲ್ಲ ಆಗುತ್ತೆ. ಪಂಚಮಿ ರಥೋತ್ಸವ ಇರುತ್ತೆ. ಹಾಗೆಯೇ ಬೇಡಿ ಅಂತ ಹೇಳ್ತಾರೆ, ಅಂದರೆ ಸಿಡಿಮದ್ದು ಪ್ರದರ್ಶನ ಅದೆಲ್ಲ ಇರುತ್ತೆ. ಮಧ್ಯರಾತ್ರಿ ಆಗುತ್ತೆ. ನಿಲ್ಬೋದಿತ್ತು, ಆದರೆ ನಮಗೆ ಸ್ವಲ್ಪ ಸುಸ್ತಾಗಿದ್ವಿ. ನಾವು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿ ಒಂದು 2-3 ದಿನದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ. ಬೆಂಗಳೂರಿಂದನೂ ಬಂದಿದ್ವಿ ಅಲ್ಲ, ಜರ್ನಿ ಎಲ್ಲ ಮಾಡಿ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ. ಹಾಗಾಗಿ ಸುಸ್ತು ತುಂಬಾ ಇತ್ತು ನಮಗೆ. ಹಾಗಾಗಿ ನಾವು ರಾತ್ರಿ ಹೋಗೋದು ಬೇಡ, ಇವಾಗಲೇ ನಾವೊಂದು 8 ಗಂಟೆಗೋ ಏನೋ ಹೊರಟ್ವಿ. ಹೀಗೆ ಸ್ವಲ್ಪ ಅದೇ ಲೈಟಿಂಗ್ಸ್ ಅದು ಇದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಚೆನ್ನಾಗಿರುತ್ತೆ ಪಂಚಮಿ ರಥ ಅನ್ನೋ. ಆ್ಯಕ್ಚುಲಿ ಇವಾಗ ನೋಡಿ ಸ್ವಲ್ಪ ಖಾಲಿ ಇದೆ, ಅಂದರೆ ಎಲ್ಲರೂ ರಾತ್ರಿ ಬರೋರು ಇರ್ತಾರೆ. ಮತ್ತು ಉಳಿದಿರೋ ಜನರೆಲ್ಲ ಸಂತೆಯಲ್ಲಿರ್ತಾರೆ. ಸಂತೆ ಅಂದರೆ ಅದೇ ಜಾತ್ರೆಯಲ್ಲೆಲ್ಲ ಇರುತ್ತಲ್ಲ, ಅಂಗಡಿಗಳು, ಸ್ಟಾಲ್ಗಳೆಲ್ಲ, ಅದನ್ನೆಲ್ಲ ನಾವು ಆಡುಭಾಷೆಯಲ್ಲಿ ಜಾತ್ರೆ, ಇದು ಸಂತೆ ಅಂತ ಹೇಳ್ತೀವಿ. ಅಲ್ಲಿರ್ತಾರೆ ತುಂಬ ಹೆಚ್ಚಿನ ಜನರೆಲ್ಲ. ಇಲ್ಲಿ ರೋಡಲ್ಲೆಲ್ಲ ಸ್ವಲ್ಪ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಅಷ್ಟು ಜನ ಇರಲ್ಲ. ನೋಡಿ ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಮೋಸ್ಟ್ಲಿ ಕ್ಲೋಸ್ ಆಗಿತ್ತು ಅನಿಸುತ್ತೆ ದೇವಸ್ಥಾನ, ಯಾರು ಅಷ್ಟೊಂದು ಜನ ಇರಲಿಲ್ಲ ಅಲ್ಲೂ. ಈ ಷಷ್ಠಿ ಟೈಮಲ್ಲಿ ಸುಬ್ರಹ್ಮಣ್ಯ ಪೇಟೆ ನೋಡೋದೇ ಒಂದು ಚಂದ, ಅದು ರಾತ್ರಿ ಹೊತ್ತಲ್ಲಿ. ಎಲ್ಲ ಅಂಗಡಿಗಳು, ಹೋಟೆಲ್ಗಳು, ಅದೇ ಥರ ಲಾಡ್ಜ್ಗಳು, ಒಂದು ಬಿಡದೆ ಎಲ್ಲದಕ್ಕೂ ಈ ಥರ ಕಲರಲ್ಲಿ ಲೈಟಿಂಗ್ಸ್ ಮಾಡಿರ್ತಾರೆ. ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಾನು ತುಂಬ ವರ್ಷಗಳೇ ಆಯಿತು ಈ ಷಷ್ಠಿಗೆ ಹೋಗದೆ. ಇವನು ಶ್ರೇಯಾಂಕು ಚಿಕ್ಕವನಿದ್ದಾಗ, ಅಂದರೆ 6 ತಿಂಗಳು ಪಾಪುನೋ ಏನೋ ಇದ್ದಾಗ, ನಾನು ಊರಲ್ಲೇ ಇದ್ದೆ ಡೆಲಿವರಿಗೆ ಅಂತ ಬಂದವಳು. ಆವಾಗ ಹೋಗಿದ್ದು ಷಷ್ಠಿಗೆ. ಅದಾದಮೇಲೆ ಇವಾಗ 5 ವರ್ಷ ಬಿಟ್ಕೊಂಡು ಆಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನಾವು ದೇವಸ್ಥಾನದ ಮುಂದುಗಡೆಗೆ ಬಂದ್ವಿ, ಅಂದರೆ ಎಂಟ್ರೆನ್ಸ್ ಇರುತ್ತಲ್ಲ ಕುಕ್ಕೆ ಸುಬ್ರಹ್ಮಣ್ಯದ್ದು, ಅಲ್ಲಿಗೆ ಬಂದ್ವಿ. ಇವಾಗ ನೋಡಿ ರಥ ರೆಡಿಯಾಗಿದೆ ಎಲ್ಲ ಫುಲ್ಲು. ಇದೇ ರಥ ಬೀದಿನಲ್ಲೇ ಎಳಿತಾರೆ ರಾತ್ರಿ. ನಾನಾಗಲೇ ಹೇಳಿದೆ ಅಲ್ವಾ, 12 ಅದಕ್ಕೇನೋ ಮುಹೂರ್ತ ಇದೆ, 12 ಗಂಟೆ ಈ ಥರ ಮಧ್ಯರಾತ್ರಿನೇ. ಫುಲ್ಲು ರೆಡಿಯಾಗಿದೆ ನೋಡಿ, ಲೈಟ್ಗಳು, ಹೂಗಳು ಎಲ್ಲ ಅಲಂಕೃತಗೊಂಡು ಫುಲ್ಲು ರೆಡಿಯಾಗಿದೆ. ಇದು ಚಿಕ್ಕ ರಥ ಆ್ಯಕ್ಚುಲಿ, ಅಂದರೆ ಪಂಚಮಿ ತೇರು ಇದು. ಇನ್ನೊಂದು ಇಲ್ಲಿ ಈ ಕಡೆಗೆ ಮುಂದುಗಡೆ ಅಲ್ಲಿದೆ ನೋಡಿ, ಅದು ನಾಳೆ ಎಳೆಯುವಂಥದ್ದು ರಥ, ಬ್ರಹ್ಮರಥ. ಅದು ದೇವಸ್ಥಾನದ ಒಳಗಡೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಸಹ ಅಲ್ಲಿ ದೊಡ್ಡ ಸ್ಕ್ರೀನಲ್ಲೆಲ್ಲ ಹಾಕಿದ್ರು ನೋಡಿ. ಈ ಥರ ಇದೆ ಸುಬ್ರಹ್ಮಣ್ಯ. ಮೊನ್ನೆ ಅಂದರೆ ಈ ಥರ ಇತ್ತು ಮೊನ್ನೆ, ಪಂಚಮಿಯ ದಿನ ಇದು.
ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಸಂತೆ ಒಂದು ರೌಂಡ್ ಸುತ್ತೋಣ ಅಂತ ಹೊರಟ್ವಿ ಇವಾಗ ಅಲ್ಲಿಂದ. ಸಂತೆ ಅಂದರೆ ಜಾತ್ರೆದು ಸ್ಟಾಲ್ಗಳೆಲ್ಲ ಹಾಕಿದ್ದು ಬಸ್ ಸ್ಟ್ಯಾಂಡಿನ ಮುಂದ್ಗಡೆ ಜಾಗ ಇದೆ ನೋಡಿ, ಅಲ್ಲಿ ಅಂದರೆ ಪ್ರೈವೇಟ್ ಬಸ್ಗಳೆಲ್ಲ ನಿಲ್ತಾ ಇರುತ್ತಲ್ಲ ಅಲ್ಲಿ ಇರೋದು. ಯೂಶ್ವಲಿ ಎವ್ರಿ ಇಯರೂ ಅಲ್ಲೇ ಇರುತ್ತೆ ಸಂತೆ. ತುಂಬ ಇತ್ತು, ನಾವು ಅಷ್ಟು ಜಾಸ್ತಿ ಸುತ್ತಾಡಿಲ್ಲ, ಏನು ತೊಗೊಂಡು ಇಲ್ಲ. ಶ್ರೇಯಾಂಕಗೆ ಒಂದು 2-3 ಆಟದ ಸಾಮಾನು ತೊಗೊಂಡ್ವಿ ಅಷ್ಟೇ, ಬೇರೇನು ತೊಗೊಂಡಿಲ್ಲ. ಇತ್ತು ಸುಮಾರಷ್ಟು ಸ್ಟಾಲ್ಗಳೆಲ್ಲ ಇತ್ತು. ನಮಗೆ ಮನಸ್ಸಿದ್ರೂ ಕಾಲು ಕೇಳ್ತಾ ಇರಲಿಲ್ಲ, ಆಯಾಸ ಆಗ್ತಾಯಿತ್ತು. ಹಾಗಾಗಿ 1 ಗಂಟೆ ಸುತ್ತಾಡ್ಕೊಂಡು ಬಂದ್ವಿ ಅಷ್ಟೇ, ಜಾಸ್ತಿ ಏನು ನೋಡೋಕ್ಕೆ ಹೋಗಿಲ್ಲ. ಅಲ್ಲೆಲ್ಲ ಚೆನ್ನಾಗಿತ್ತು, ಎಲ್ಲನೂ ಇತ್ತು. ಕೆಲವೊಂದೊಂದೆಲ್ಲ ಕಡಿಮೆ ಪ್ರೈಸ್ ಇದು ಎಲ್ಲ ಇತ್ತು. ಬಟ್ಟೆಗಳು, ಚಪ್ಪಲ್ಸ್ಗಳು, ಆಮೇಲೆ ಮಕ್ಕಳದೆಲ್ಲ ಆಟಿಕೆಗಳು, ಡ್ರೆಸ್ಗಳು, ಮತ್ತು ಕಿಚನ್ ಐಟಮ್ಸ್ಗಳು, ಏನೇನೋ ಎಲ್ಲ ಥರದ್ದೂ ಇರುತ್ತೆ. ಮಾಮೂಲಿ ಜಾತ್ರೆಗಳಲ್ಲೆಲ್ಲ ಇರುತ್ತಲ್ವ, ಅದೇ ಥರ ಇತ್ತು, ಸುಮಾರಷ್ಟು ಇತ್ತು ಅಲ್ಲೂ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾಲ್ಗಳು. ಒಂದು 3-4 ಲೈನಲ್ಲಿ ಇತ್ತು ಉದ್ದಕ್ಕೆ. ನಾವು 1-2 ಲೈನಲ್ಲಿ ಹೋಗಿ ಬಂದ್ವಿ ಅಷ್ಟೇ, ಫುಲ್ಲು ಸುತ್ತಿಲ್ಲ ಇಲ್ಲೆಲ್ಲ. ಸಂತೆ ಎಲ್ಲ ಸುತ್ತಾಡಿ ಅಲ್ಲಿಂದ ಹೊರಗಡೆ ಬಂದ್ವಿ ಆ ಜಾಗದಿಂದ ನಾವು. ಇದು ಕಾಶಿಕಟ್ಟೆ ದೇವಸ್ಥಾನ ನೋಡಿ, ಅಲ್ಲೂ ಲೈಟೆಲ್ಲ ಹಾಕಿದ್ರು. ಇದ್ರದ್ದೆಲ್ಲ ನಾನು ವ್ಲಾಗ್ ಮಾಡಿದ್ದೀನಿ ಹೋದ ಸಲ ಹೋಗಿದ್ದಾಗ, ನನ್ನ ಚಾನಲಲ್ಲಿದೆ, ನೋಡದೇ ಇರೋರು ನೋಡಿ ಚೆಕ್ ಮಾಡಿ. ಇಲ್ಲಿ ಈ ಕಡೆ ಲೆಫ್ಟಲ್ಲಿ ಅಂದರೆ ಕಾಶಿಕಟ್ಟೆ ದೇವಸ್ಥಾನದ ಎಡಭಾಗದಲ್ಲಿ ಇದು ಪ್ಲೇ ಏರಿಯಾ, ಅಂದರೆ ಈ ತೊಟ್ಟಿಲುಗಳೆಲ್ಲ ಹಾಕಿದ್ರು ನೋಡಿ, ಜೈಂಟ್ ವೀಲ್ ತಿರುಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆಯೇ ಕೊಲಂಬಸ್ಸು, ಡಿಸ್ಕೋ ಕಾರು, ಈ ಥರದ್ದೆಲ್ಲ ಇತ್ತು ಅಲ್ಲಿ. ನಾವು ಆ ಕಡೆಗೆ ಹೋಗಲೇ ಇಲ್ಲ, ಅದರೊಳಗಡೆ ಎಂಟ್ರಿನೇ ಕೊಟ್ಟಿಲ್ಲ ನಾವು. ಯಾಕಂದರೆ ಅಲ್ಲಿ ಹೋದರೆ ಒಂದರಲ್ಲಿ ಕೂತ್ರೆ ಸಾಕಾಗಲ್ಲ ಶ್ರೇಯಾಂಕಗೆ, ಎಲ್ಲದರಲ್ಲೂ ಕೂರಬೇಕು ಅಂತ ಹಠ ಮಾಡ್ತಾನೆ, ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಹೋಗೇ ಇಲ್ಲ ನಾವು, ಆ ಸೈಡೇ ಹೋಗಿಲ್ಲ, ಹೊರಗಡೆಯಿಂದ ಜಸ್ಟ್ ಬಂದ್ವಿ ಅಷ್ಟೇ ನೋಡಿಕೊಂಡು. ಜಾತ್ರೆಗೆ ಅಂತ ಬಂದಮೇಲೆ ನಮ್ಮ ಊರಿದ್ದು ಚರ್ಮುರಿ, ಐಸ್ ಕ್ರೀಮು, ಹಾಗೆಯೇ ಕಬ್ಬಿನ ಹಾಲು, ಇದನ್ನೆಲ್ಲ ಕುಡಿಯೋದೇ ತಿನ್ನೋದೇ ಜಾತ್ರೆ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ನಾವು ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ, ಅಂದರೆ ಚಂಪಾಷಷ್ಠಿಯ ದಿನ. ಇದು 6:57 ಏನೋ ಇತ್ತು ರಥ ಎಳೆಯೋದು ಮುಹೂರ್ತ. ನಾವು ಅಷ್ಟು ಬೇಗ ಬಂದಿಲ್ಲ, ನಾವೊಂದು 7:15 ಏನಾಗಿತ್ತು ಅನಿಸುತ್ತೆ ಮನೆಯಿಂದ ಹೊರಟಿದ್ದು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಅಂದರೆ ದೇವಸ್ಥಾನದ ಮುಂದುಗಡೆಗೆ ಹೋಗಿಲ್ಲ ನಾವು, ಅಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ರಥ ಬೀದಿಯ ಕೊನೆಯಲ್ಲಿ, ಅಂದರೆ ರಥ ಎಲ್ಲಿ ಬಂದು ಸ್ಟಾಪ್ ಆಗುತ್ತೆ ಅಲ್ವಾ, ಅದು ರಥ ಎಳೆಯೋದು ಎಲ್ಲಿವರೆಗೆ ಬರುತ್ತೆ ನೋಡಿ, ಆ ಎಂಡ್ ಪಾಯಿಂಟು, ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ಬೋದು ಅಂತ. ಮಕ್ಕಳು ಎಲ್ಲ ಇದ್ದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಥರ ಹೋಗೋದು ಅಂದರೆ ಸ್ವಲ್ಪ ಕಷ್ಟನೇ. ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು. ನಾವೇನೋ ದೇವ್ರ ಭಕ್ತಿಗೆ ಅಂತ ಹೋಗ್ತೀವಿ, ಆದರೆ ಬೇರೆ ವಿಷಯಕ್ಕೇ ಬರೋರು ತುಂಬ ಜನ ಇರ್ತಾರೆ. ಮಾಂಗಲ್ಯ ಸರಹನೂ ಬಿಡಲ್ಲ ಕೆಲವರೆಲ್ಲ, ಆ ಥರ ಹೇಳ್ಕೊಂಡು ಹೋಗೋರು ಇರ್ತಾರೆ. ಸೊ ಜಾಗೃತೆ ಮಾಡಬೇಕು. ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ನಮಗೇನಾಗುತ್ತೆ ಅಂದರೆ ಅವ್ರ ಕಡೆಗೆ ಹೋಗುತ್ತೆ ಕಾನ್ಷಿಯಸ್ಸು. ಸೊ ಹಾಗೆಲ್ಲ ಇದ್ದಾಗ ಸ್ವಲ್ಪ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕು. ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೊರಟ್ವಿ. ಮುಂದ್ಗಡೆ ನಿಂತರೆ ಅಲ್ಲಿ ಆ ಕಡೆ ಈ ಕಡೆ ನಿಮಗೆ ಏನು ಅಲ್ಲಾಡೋದಕ್ಕೂ ಜಾಗ ಇರೋಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೊರಟು ಎಂಡಿಗೆ ಬಂದ್ವಿ. ನಾವು ರಥ ಬೀದಿಯ ಕೊನೆಯಲ್ಲಿ ಬಂದು ನಿಂತ್ಕೊಂಡ್ವಿ. ಅಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ನಾವು ಬಂದಾಗ ನೋಡಿ ಆಲ್ರೆಡಿ ಚಿಕ್ಕ ರಥ, ಅಂದರೆ ನೆನ್ನೆ ನಾನು ತೋರಿಸಿದ್ದೆ ನೋಡಿ, ಇದು
ಪಂಚಮಿ ರಥ ಅಂತ, ಅದು ಆಲ್ರೆಡಿ ಬಂದು ನಿಂತಿತ್ತು. ಆ ರಥದಲ್ಲಿ ಉಮಾಮಹೇಶ್ವರ ದೇವರನ್ನು ಕೂರಿಸ್ಬಿಟ್ಟು ಎಳೀತಾರೆ ನೋಡಿ. ಈ ಥರ ಬೆತ್ತ ಇರುತ್ತಲ್ಲ, ಬೆತ್ತದಲ್ಲಿ ಎಳೆಯೋದು ರಥನ. ಅದು ಆಲ್ರೆಡಿ ಬಂದು ನಿಂತಿತ್ತು ನಾವು ಬಂದಾಗ. ಆ ದೇವರು ಉಮಾಮಹೇಶ್ವರ ದೇವರು ಬಂದಿದ್ದರು. ಇನ್ನೊಂದು ಅಂದರೆ ಬ್ರಹ್ಮರಥ, ದೊಡ್ಡ ರಥ, ಸುಬ್ರಹ್ಮಣ್ಯ ದೇವರನ್ನು ಕೂರಿಸಿ ಎಳೀತಾರಲ್ವ, ಆ ರಥ ಇನ್ನೂ ಎಳ್ದಿರಲಿಲ್ಲ. ಇನ್ನೇನು ಕ್ಷಣ ಗಣನೆ ರಥ ಎಳೆಯೋದಕ್ಕೆ. ನೋಡಿ, ರಥ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಮುಂದುಗಡೆ ದೇವಸ್ಥಾನದ ಗೋಪುರನೂ ಕಾಣಿಸ್ತಾ ಇರ್ಬೋದು ವೈಟಲ್ಲಿ, ಅಲ್ಲೇ ಮುಂದುಗಡೆ ಇದೆ ನೋಡಿ. ಇವಾಗ ಸ್ಟಾರ್ಟ್ ಮಾಡಿದರು ರಥ ಎಳೆಯೋದಕ್ಕೆ. ದೇವರ ಪಾದಾರ ವೃಂದಕ್ಕೆ ಗೋವಿಂದಾನಿ ಗೋವಿಂದ, ಸುಬ್ರಹ್ಮಣ್ಯ ದೇವರ ಪಾದಾರ ವೃಂದಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರ ವೃಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರ ವೃಂದಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀ ಸುಬ್ರಹ್ಮಣ್ಯ. ಈಗ ರಥೋತ್ಸವ ನಡೀತಾ ಇದೆ. ದಯವಿಟ್ಟು ಸಾವಿರಾರು ಬಾರಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ, ನಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿ, ಮೊಬೈಲ್ಗಳ ಬಗ್ಗೆ, ಹಣ ಒಡವೆಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಕಡ್ಡಾಯವಾಗಿ ವಹಿಸತಕ್ಕದ್ದು. ವೇದಮೂರ್ತಿ ಸೀತಾರಾಮಾಯಣ ಪಡಿತಾಯದವರ ನೇತೃತ್ವದ ಪುರೋಹಿತರ ತಂಡ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಉತ್ಸವದ ನೇತೃತ್ವವನ್ನು ವಹಿಸಿ ಈಗ ಅತ್ಯಂತ ಶ್ರದ್ಧಾ ಭಾವದಿಂದ ಬ್ರಹ್ಮರಥೋತ್ಸವ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿನ ಮೂಲ ನಿವಾಸ ಸೇವೆಯು ಅನನ್ಯವಾದುದು. ಅದೇ ರೀತಿ ಇಲ್ಲಿ ಸೇರಿರುವಂತ ಎಲ್ಲ ಆಸ್ತಿಕ ಭಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ಯಂತ ದೇವಸ್ಥಾನದ ಆನೆ ಯಶಸ್ವಿ ಸಹ ಅಷ್ಟೇ ತುಂಬ ಸುಂದರವಾಗಿ ಅಲಂಕಾರಗೊಂಡಿದ್ಲು. ನಮಗಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಆನೆನ, ಹಿಂದ್ಗಡೆ ಇದ್ವಿ ಅಲ್ಲ, ಹಾಗಾಗಿ ಮನುಷ್ಯರು ಯಾವ ಥರ ಭಕ್ತಿಯಿಂದ ದೇವರನ್ನು ಬೇಡ್ಕೊತಾರೋ ಅದೇ ಥರ ಆನೆಯೂ ಸಹ ಅಷ್ಟೇ ತನ್ನದೇ ಆದ ರೀತಿಯಲ್ಲಿ ಭಕ್ತಿನ ವ್ಯಕ್ತಪಡಿಸ್ತಾ ಇತ್ತು, ಗೌರವ ಸಲ್ಲಿಸ್ತಾ ಇತ್ತು ದೇವರಿಗೆ. ಸೊಂಡಿಲು ಎಲ್ಲ ಎತ್ತಿ ನಮಗಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಹಿಂಬದಿಯಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ನಾನು. ಮುಂದ್ಗಡೆ ಹೋಗಿ ನೋಡೋಣ ಅಂದ್ರೂ ಅಲ್ಲಿ ಅಷ್ಟು ತುಂಬ, ಆವಾಗಲೇ ನಾವು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಫುಲ್ಲು ಮುತ್ಕೊಂಡಿದ್ದಾರೆ ಜನ, ಸ್ವಲ್ಪನೂ ಜಾಗ ಇರಲಿಲ್ಲ ಮುಂದೆ ಹೋಗಿ ನೋಡೋಣ ಅಂದ್ರೂ. ಚಪ್ಪಲಿಯನ್ನ ಬಳಸಬಾರದು, ಚಪ್ಪಲಿಯನ್ನ ಬಳಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಬಂದಿದೆ. ದಯವಿಟ್ಟು ಅಂತ ಕೆಲಸವನ್ನ ಮಾಡಲಿಕ್ಕೆ ಹೋಗಬೇಡಿ. ಚಪ್ಪಲಿಯನ್ನ ಬಳಸಿ ರಥವನ್ನ ಎಳೆದ್ರೆ ನಾವು ಮಾಡಿರುವ ಎಲ್ಲ ಧಾರ್ಮಿಕ ಕೆಲಸಗಳು ವ್ಯರ್ಥವಾಗ್ತದೆ. ಹಾಗಾಗಿ ಚಪ್ಪಲಿಯನ್ನ ಬಿಟ್ಟು ರಥವನ್ನ ಎಳೆಯುವಂತ ಕೆಲಸವನ್ನ ಮಾಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿಂದ ಮತ್ತೆ ರಿಟರ್ನ್ ದೇವಸ್ಥಾನದ ಕಡೆಗೆ 2 ರಥನೂ ಎಳೀತಾರೆ. ನಾವು ಅಲ್ಲಿ ತನಕ ನಿಂತಿಲ್ಲ, ಮನೆಗೆ ಹೊರಟ್ವಿ ಇವಿಷ್ಟನ್ನು ನೋಡಿಕೊಂಡು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಚಂಪಾಷಷ್ಠಿ, ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾಷಷ್ಠಿಯ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿರುವಂಥ ಎಲ್ಲರಿಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ವಿಧದಲ್ಲೂ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ, ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.